ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಸ್ ಅಳವಡಿಕೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಅಕ್ರಮ ಹಂಸ್ ತೆರವಿಗೆ ಜಿಲ್ಲಾಡಳಿತದಿಂದ ಖಡಕ್ ಸೂಚನೆ ಸಿಕ್ಕಿದೆ. ಈ ಸೂಚನೆ ಹಿನ್ನೆಲೆಯಲ್ಲಿ ಹಂಸ್ ಅನ್ನ ತೆರವು ಮಾಡುವುದಕ್ಕೆ ಮುಂದಾಗಿದ್ರು ಪೊಲೀಸರು. ಆದರೆ ಹಂಸ್ ತೆರವು ಮಾಡುವಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕ ಧಿಮಾಕು ತೋರಿಸಿದ್ದಾನೆ. ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ ಮಾಲೀಕ ಶಿವಲಿಂಗು. ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಹೌದು ಈತ, ಜೆಡಿಎಸ್ನ ಮುಖಂಡ ಕೂಡ ಹೌದು. ತನ್ನ ಲಾಭಕ್ಕಾಗಿ ಹಂಸನ್ನ ಹಾಕಿದ್ದವನಿಗೆ ಪೊಲೀಸರು ರಸ್ತೆಯಲ್ಲೇ ಪಾಠ ಮಾಡಿದ್ದಾರೆ. ಸದ್ಯ ಒಂದು ಹಂಸ್ನ ತೆರವು ಮಾಡಲಾಗಿದೆ, ಮತ್ತೊಂದು ಹಂಸ್ನ ತೆರವು ಮಾಡುವುದಕ್ಕೆ ಆತನಿಗೆ ಸಮಯಾವಕಾಶವನ್ನ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿರುವಂತಹ ಜೆಡಿಎಸ್ ಮುಖಂಡ ಶಿವಲಿಂಗು ಯಾವ ರೀತಿ ದರ್ಪ ತೋರಿಸಿದ ನೋಡಿ. ಮಲ್ಕೋನಹಳ್ಳಿ ಗೇಟ್ ಬಳಿಯ ರಾಜ್ಯ ಹೆದ್ದಾರಿಗೆ ಹಂಸ್ನ ನಿರ್ಮಾಣ ಮಾಡಲಾಗಿತ್ತು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಬಳಿಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಹಂಸ್ನ ನಿರ್ಮಾಣ ಮಾಡಿದ್ದ ಈ ಶಿವಲಿಂಗು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಈ ಅಕ್ರಮ ಹಂಸ್ ತೆರವಿಗೆ ಕೆಆರ್ಪೇಟೆ ಪೊಲೀಸರು ಮುಂದಾಗಿದ್ರು. ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿಯನ್ನ ಮಾಡಿದಂತಹ ನಂತರ ಜಿಲ್ಲಾಡಳಿತ ಎಚ್ಚೆತ್ತು ಸೂಚನೆಯನ್ನ ಕೊಟ್ಟಿತ್ತು, ತೆರವು ಮಾಡಿ ಅಂತ ಹೇಳಿ. ಹಾಗಾಗಿ ಅಕ್ರಮ ಹಂಸ್ ತೆರವಿಗೆ ಕೆಆರ್ಪೇಟೆ ಪೊಲೀಸರು ಬಂದಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ರಾಜ್ಯ ಹೆದ್ದಾರಿಯ ಈ ಹಂಸ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬಂಕ್ ಮಾಲೀಕ ಹಾಗೆ ಜೆಡಿಎಸ್ನ ಮುಖಂಡ ಶಿವಲಿಂಗು ಕಿರಕ್ ತೆಗೆದಿದ್ದಾನೆ. ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ದ. ರಾಜ್ಯ ಹೆದ್ದಾರಿ ಹಂಸ್ ತೆಗೆಯೋಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಬರ್ತಾರೆ, ನೀವ್ ಯಾಕೆ ಬಂದಿದ್ದೀರಾ, ನಾನು ಕೊಲೆ ಮಾಡಿದ್ದೀನಾ ಅಂತೆಲ್ಲ ಆವಾಜ್ ಹಾಕಿದ್ದಾನೆ. ಸದ್ಯ ಪೊಲೀಸರು ಒಂದು ಹಂಸ್ನ ತೆರವು ಮಾಡಿದ್ದಾರೆ, ಮತ್ತೊಂದು ಹಂಸ್ನ ತೆರವು ಮಾಡುವುದಕ್ಕೆ ಮಾಲೀಕನಿಗೆ ಸಮಯಾವಕಾಶವನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.